ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಪುಂಡ ಎಂಎಎಸ್ನವರಿಗೆ ಮಹಾಮೇಳ ಮಾಡಲು ಅನುಮತಿ ನೀಡದಿರಲು ಕಿತ್ತೂರು ಕರ್ನಾಟಕ ಸೇನೆಯ ಶ್ರೀ ರವಿ ಪಾಟೀಲ್ ತಾಲೂಕು ಅಧ್ಯಕ್ಷರು ಕಾಗವಾಡ ಮತ್ತು ಸಂಘಟನೆ ಮೂಲಕ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನಲ್ಲಿ ಇವತ್ತು ಕಿತ್ತೂರು ಕರ್ನಾಟಕ ಸೇನೆಯ ಅವರಿಂದ ತಹಶೀಲ್ದಾರ್ ಕಚೇರಿ ಎದುರುಗಡೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಎಂಎಎಸ್ ಪುಂಡರ ಮಹಾಮೇಳವಾದುದರಿಂದ ಮಾಡುವುದನ್ನು ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನವನ್ನ ಡಿಸೆಂಬರ್ 9ರಿಂದ ಪ್ರಾರಂಭಗೊಳಿಸುತ್ತಿದ್ದು, ಇದಕ್ಕೆ ನಾಡದ್ರೋಹಿ ಎಂಎಎಸ್ ಮಹಾಮೇಳ ಮಾಡುವುದರ ಮುಖ್ಯವಾಗಿ ನಾಡದ್ರೋಹದ ಕೆಲಸವನ್ನ ಮಾಡುತ್ತಿದ್ದಾರೆ. ಈ ನಾಡದ್ರೋಹದ ಕೆಲಸಕ್ಕೆ ಮಾಜಿ ಶಾಸಕರಾದ ಶ್ರೀ ಮನೋಹರ್ ಕಿನೇಕರ್ ಅವರ ಅಧ್ಯಕ್ಷತೆಯಲ್ಲಿ ನಾಡದ್ರೋಹದ ಕೆಲಸವನ್ನು ಮಾಡಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ ನಾಡದ್ರೋಹಿ ಎಂಎಸ್ನವರಿಗೆ ನಾಡದ್ರೋಹಿ ಎಂಎಸ್ನವರಿಗೆ ಕಿತ್ತೂರು ಕರ್ನಾಟಕ ಸೇನೆಗೆ ಜಯವಾಗಲಿ. ಕಿತ್ತೂರು ಕರ್ನಾಟಕ ಸೇನೆಗೆ ಜಯವಾಗಲಿ. ಜಿಲ್ಲಾಧಿಕಾರಿಗಳ ತಕ್ಷಣ ಕಳಿಸಿ ಅಲ್ಲಿ ಯಾವುದೇ ರೀತಿ ಉಳ್ಳಾರದಾಗಿ ನಾವು ಕೂಡ ಧನ್ಯವಾದಗಳು. ಶಿವಸೇನೆಗೆ ನಾಡದ್ರೋಹಿ ಎಂಎಸ್ಗೆ ನಾಡದ್ರೋಹಿ ಶಿವಸೇನೆಗೆ ನಾಡದ್ರೋಹಿ ಕಿನೇಕರ್ಗೆ ನಾಡದ್ರೋಹಿ ಮಾಜಿ ಶಾಸಕ ಕಿನೇಕರ್ಗೆ ನಾಡದ್ರೋಹಿ ಎಂಇಎಸ್ಗೆ ನಾಡದ್ರೋಹಿ ಎಂಇಎಸ್ಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಧಿಕ್ಕಾರ ಧಿಕ್ಕಾರ ಎಂಇಎಸ್ಗೆ ಧಿಕ್ಕಾರ ಧಿಕ್ಕಾರ ಎಂಇಎಸ್ಗೆ ಧಿಕ್ಕಾರ ನಾಡ ವಿರೋಧಿ ಎಂಇಎಸ್ಗೆ ಧಿಕ್ಕಾರ ಧಿಕ್ಕಾರ ನಾಡ ವಿರೋಧಿ ಎಂಇಎಸ್ಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೂ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ನಾಡ ವಿರೋಧಿ ಎಂಎಸ್ಗೆ ಧಿಕ್ಕಾರ ಧಿಕ್ಕಾರ. ನಾಡದ್ರೋಹದ ಕೆಲಸಕ್ಕೆ ಮಾಜಿ ಶಾಸಕರಾದ ಶ್ರೀ ಮನೋಹರ್ ಕಿನೇಕರ್ ಅವರ ಅಧ್ಯಕ್ಷತೆಯಲ್ಲಿ ನಾಡದ್ರೋಹದ ಕೆಲಸವನ್ನು ಮಾಡಲು ಮುಂದಾಗಿದ್ದು, ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿರವರು ಯಾವುದೇ ರೀತಿಯ ಅನುಮತಿಯನ್ನು ನೀಡಬಾರದೆಂದು ಕಿತ್ತೂರು ಕರ್ನಾಟಕ ಸೇನೆ ಕಾಗವಾಡ ತಾಲೂಕಾ ಘಟಕದ ವತಿಯಿಂದ ಹಕ್ಕೊತ್ತಾಯದ ಮನವಿಯನ್ನು ಮಾನ್ಯ ಕಾಗವಾಡ ತಹಶೀಲ್ದಾರ್ ಸಾಹೇಬರ ಮೂಲಕ ಮಾಡಿಕೊಳ್ಳುತ್ತೇವೆ. ಈ ನಾಡದ್ರೋಹದ ಕೃತ್ಯಕ್ಕೆ ಬೆಂಬಲವನ್ನು ಸೂಚಿಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುತ್ತಿರುವ ಮಾಜಿ ಶಾಸಕರಾದ ಶ್ರೀ ಮನೋಹರ್ ಕಿನೇಕರ್ ಅವರ ಮಾಜಿ ಶಾಸಕರ ಕರ್ನಾಟಕ ಸರ್ಕಾರದ ಮಾಶಾಸನವನ್ನು ತತ್ಕ್ಷಣವಾಗಿ ನಿಲ್ಲಿಸಬೇಕೆಂದು ಹಾಗೂ ನಾಡದ್ರೋಹದ